ಬೇಕಾದ್ರೆ ಇವಾಗ ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ಇಷ್ಟು ಕೊಟ್ಟಿದ್ದು ಇನ್ನೊಂದು 2 3 ಸೆಲೆಕ್ಟ್ ಆಪ್ಷನ್ ಕ್ಲಾಸ್ ಹೇಳಿ ಅದು ಹೆಂಗೆ ಸೊ ರಿಜಿಸ್ಟರ್ ಅಂತ ತಕ್ಷಣ ಫಸ್ಟ್ ಬೇಕಂತ ಅದೇನು ನೋಡ್ತಾನೆ ಇರಲಿಲ್ಲ ಅಂತಂದ್ರೆ ರಿಜಿಸ್ಟರ್ ಮಾಡ್ತಾನೆ. ಸೊ ನಿಮಗೆ ಅಕೌಂಟ್ ಕ್ರಿಯೇಟ್ ಆಯಿತು. ಅವಾಗ ನೀವು ಏನು ಮಾಡ್ತೀವಿ ಫೋನ್ ಕ್ಲಿಕ್ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ಲಾಗಿನ್ ಮಾಡಿ. ಫಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇನ್ಬಾಕ್ಸ್ ನಿಮಗೆ ಯಾವ ತಿಳ್ಕೊಂಡ್ರೆ ಅದು ಕಂಪೋಸ್ ಅಂದರೆ ನೀ ಯಾರಿಗೆ ಕಳಿಸ್ಬೇಕು ಅಂತಂದ್ರೆ ಯೂಸ್ ಮಾಡಿ. ಈಗ ಆರ್ಗನೈಸೇಷನ್ ಒಂದು ಕಂಪ್ನಿ ಯಾರೋ ವರ್ಕ್ ಮಾಡ್ತಾರೆ ನಿಮ್ಗೆ ಅವ್ರ ಹೆಸರು ಮೇಲೆ ಸೊ ಈಗ ನಾನು ಆಲ್ರೆಡಿ ರಿಜಿಸ್ಟರ್ಡ್ ಇದ್ದೀನಿ. ನನ್ನ ಯೂಸರ್ ನೇಮ್ ಬೇಕು ಕೊಡ್ತೀರಿ. ಸಬ್ಜೆಕ್ಟ್ ಯೂಸರ್ ನೇಮ್ ಕರೆಕ್ಟ್ ಇತ್ತು ಮೆಸೇಜ್ ಬರ್ತದೆ, ಇಲ್ಲ ಎರರ್ ಕೊಡಿ. ಸೊ ಈ ಮೆಸೇಜ್ ಸೆಂಡ್ ಆಗಿದೆ. ಸೆಂಡ್ ಆಗಿದ್ದ ಮೆಸೇಜಸ್ ಇಲ್ಲಿ ಸೆಂಡ್ ಐಟಮ್ ಕೂಡ ಸಿಗ್ತದೆ. ಸೆಂಡ್ ಐಟಮ್ನ ಯಾರಿಗೆ ಕಳಿಸ್ತೀವಿ, ಸಬ್ಜೆಕ್ಟ್ ಏನಿದೆ ಯಾರು ಕಳಿಸ್ತೀವಿ ಅದು ಡೇಟ್ ಆಟೋಮೆಟಿಕ್ ತೊಗೊಂಡ್ಬಿಡ್ತೀವಿ. ಡಿಲೀಟ್ ಮಾಡಿದ್ರೆ ಕ್ಲಿಕ್ ಮಾಡಿ ಡಿಲೀಟ್ ಆಗಿದೆ. ಇವೆಲ್ಲ ಮಾಡಿದ ಜಗ್ಗಿ ಎಂಟರ್ ಮಾಡಿ ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀರ ಈಗ ಒಂದೊಂದೇ ಮೆಸೇಜ್ 2 ಮೆಸೇಜ್ ಇರ್ತಾವೆ. ಸೊ ಆದಷ್ಟು ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಡ್ರಾಫ್ಟ್ಸ್ ಅಂತ ಇಲ್ಲಿ ಕಂಪೋಸ್ನಾಗ ಟೆಕ್ಸ್ಟ್ ಬಂದಂಥ ಮೆಸೇಜಸ್ ಬಾಕ್ಸ್ ಅಂತ ನಿನಗೆ ಅದು ಒಂದು ಕಡೆ ಸೇವ್ ಮಾಡ್ಕೋಬೇಕು. ಯಾಕಂದ್ರೆ ಮೇ ಬಿ ನಾಳೆಗೆ ಯೂಸ್ ಆಗ್ತದೆ ಅಂಥವು ನೀವು ಏನು ಮಾಡೋದು ಡ್ರಾಫ್ಟ್ಸ್ ಅಂತ ಅನ್ನೋದ್ರೊಳಗೆ ನಾವು ಸ್ಟೋರ್ ಮಾಡ್ಬೋದು. ಇಲ್ಲಿ ಸೆಂಟ್ ಡಿಲೀಟ್ ಆಪ್ಷನ್ ನಾ ಯಾವುದೇ ಒಂದು ಮೆಸೇಜ್ ಡಿಲೀಟ್ ಮಾಡಿದೆ ಅಂತಂದ್ರೆ ಅವು ಮೆಸೇಜಸ್ ಟ್ರ್ಯಾಕ್ ಒಳಗೆ ಸೈನ್ ಔಟ್ ಮಾಡಿ ವಿವೇಕ್ ಲಾಗಿನ್ ಆಗ್ತದೆ. ಈಗ ನೀ ನೆಟ್ ಕನೆಕ್ಷನ್ ಲ್ಯಾನ್ ಕನೆಕ್ಷನ್ ಮಾಡಿದೆ ಅಂತಂದ್ರೆ ಈಗ ಒಬ್ಬದು ಲಾಗೌಟ್ ಮಾಡಿ ಇನ್ನೊಬ್ಬರು ಲಾಗಿನ್ ಅಂತ ಮಲ್ಟಿಪಲ್ ಸಿಸ್ಟಮ್ ಅಥವಾ ಎಟ್ ಟೈಮ್ ಆಕ್ಸೆಸ್ ಮಾಡ್ಕೊಳ್ಬೋದು. ಈಗ ನನಗೆ ಹಿಂಗೆ ಕಳ್ಸೋದು ಹಾಕಿ ಅವಾಲು ನನಗಿದು ಸಬ್ಜೆಕ್ಟ್ ತೋರಿಸ್ಬೇಕಂದ್ರೆ ಮ್ಯಾಟರ್ ತೋರಿಸಲ್ಲ. ಮ್ಯಾಟರ್ ನೋಡ್ಬೇಕಾಗಂದ್ರೆ ಸೆಲೆಕ್ಟ್ ಆಪ್ಷನ್ ಡಿಲೀಟ್ ಅಂತ ಕ್ಲಿಕ್ ಮಾಡಿ ಟ್ರ್ಯಾಕ್ ಎಕ್ಸಾಂಪಲ್ ಡಿಲೀಟ್ ಮಾಡ್ತೀನಿ. ಸೊ ಅವ್ನ ಮೆಸೇಜ್ ಡಿಲೀಟ್ ಆಯಿತು. ಇಲ್ಲಿ ಬರೀ 2 ತೋರಿಸ್ತೀನಿ. ಸರ್ ಹಂಗೆ ನೀನು ಮೆಸೇಜ್ ಕಂಟೆಂಟ್ ನೋಡಬೇಕಾದ್ರೆ ಸೆಲೆಕ್ಟ್ ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣ ಪೂರ ತೋರಿಸಿದಾಗ ಇದು ಮೆಸೇಜ್ ನನಗೆ ಇಂಪಾರ್ಟೆಂಟ್ ಇತ್ತು ಅಂತಂದ್ರೆ ಐ ಹ್ಯಾವ್ ಆಪ್ಷನ್ ಮೂವ್ ಟು ಡ್ರಾಫ್ಟ್ ಇಲ್ಲ ಡಿಲೀಟ್ ಮಾಡಿದೆ ರೀಚೆಕ್ ಕ್ರಾಶ್ ಮೂವ್ ಟು ಡ್ರಾಫ್ಟ್ ಅಂತ ಕೊಡ್ತೀನಿ. ಸೊ ಅದು ಡ್ರಾಫ್ಟ್ ಇದು ಡ್ರಾಫ್ಟ್ನ ಕಳಿಸಿ ಕ್ರಾಶ್ನ ಡಿಲೀಟ್ ಮಾಡಬೇಕು. ಡ್ರಾಫ್ಟ್ ಅಂತ ಕಳಿಸಿದ್ರೆ ಡ್ರಾಫ್ಟ್ ಒಳಗೆ ಕ್ಲಿಕ್ ಮಾಡಿ ಡ್ರಾಫ್ಟ್ ಒಳಗೆ ಬಂದದ್ದು ಸಬ್ಜೆಕ್ಟ್ ಮ್ಯಾಟರ್ ಒಂದು ಮೆಸೇಜ್ನ ಡಿಲೀಟ್ ಮಾಡಿ ಕ್ರಾಶ್ ಒಳಗೆ ಹೋಗ್ತದೆ ಇಲ್ಲಿಂದ ಡಿಲೀಟ್ ಮಾಡ್ತೀವಿ. ಡ್ರಾಫ್ಟ್ನಾಗಿಂದ ಇವಾಗಿಂದ ಉಳಿದ ಎಲ್ಲ ಕಡೆ ಡೈರೆಕ್ಟ್ ಡಿಲೀಟ್ ನಿಮ್ದು ಡ್ರಾಫ್ಟ್ ಸ್ಟೋರ್ ಮಾಡಿಕ್ಕೆ ಇನ್ನೊಂದು ಆಪ್ಷನ್ ಕೊಡ್ತೀನಿ ಡಿಲೀಟ್ ಮಾಡ್ಬೇಕು. ಅದರಲ್ಲಿ ಡಿಲೀಟ್ ಅನ್ನು ಕೊಟ್ಟಾಗ ಕ್ರಾಶ್ನ ಹೋಗ್ಬಿಡ್ತು. ಯಾಕಂದರೆ ನೀವು ಡ್ರಾಫ್ಟ್ನಾಗ ಯಾವಾದ್ರೆ ಇಂಪಾರ್ಟೆಂಟ್ ಮೆಸೇಜ್ಗಳು ಸೇವ್ ಮಾಡ್ಕೊಂಡು ಈಗ ಇಂಪಾರ್ಟೆಂಟ್ ಮೆಸೇಜ್ ನೀ ಬೈ ಮಿಸ್ಟೇಕ್ ಡಿಲೀಟ್ ಆಗಿತ್ತು ಅಂದ್ರೆ ಪೂರ ಡಿಲೀಟ್ ಮಾಡಿ ತರಲ್ಲ. ಅದಕ್ಕೆ ನಾನು ನೋಡಿದ್ರೆ ಕ್ರಾಶ್ ಒಳಗೆ ಹಾಕ್ತೀನಿ. ಇಲ್ಲ ಅದು ಪೂರ್ತಿನೇ ಬೇಡ ಅಂತಂದ್ರೆ ಕ್ರಾಶ್ ಒಳಗಿನ್ನು ಡಿಲೀಟ್ ಅಂತ ಇಷ್ಟು ಆಪ್ರೇಷನ್ ಬೇಸಿಕ್ ಅಪ್ಲಿಕೇಶನ್ ರೆಡಿ ಮಾಡಿ ಅದು ನಿಮ್ಮ ಗೈಡ್ ಹೇಳ್ತಾರೆ ಫೈಲ್ ಅಟ್ಯಾಚ್ಮೆಂಟ್ ಎಲ್ಲ ಆ್ಯಡ್ ಮಾಡಿ ಮಿಸ್ಟೇಕ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು
ಕೇಳಲಿ, ಅವ್ರು ಕೇಳ್ತಾರೆ ಆ್ಯಡ್ ಮಾಡ್ತೀನಿ ಸರ್ ಅಂತ. ಈಗ ಅವ್ರು ಏನೇ ಇದ್ರು ಚೇಂಜಸ್ ಹೇಳೋರೆ ನಿಮ್ಗೆ, ಹೌದೇನು? ನಾವು ಚೇಂಜಸ್ ಹೇಳಲಿಕ್ಕೆ ಚಾನ್ಸ್ ಕೊಡ್ಬೇಕು. ನೀವೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ನಾಳೆ ಇನ್ನೊಂದು ಏನು ಆ್ಯಡ್ ಮಾಡ್ತಾ ಹೋಗ್ಬೇಕು. ಅದರ ಸಲುವಾಗಿ ನಮ್ಗೆ ಆಪ್ಷನ್ ಇರ್ತದೆ. ಅವ್ರು 100% ಹೇಳ್ತಾರೆ. ಈಗ ನಮಗೆ ಅಂತಂದ್ರೆ ಇಟ್ ಇಸ್ ಅ ವೆರಿ ಲೈಟ್ ವೇಟ್ ಅಪ್ಲಿಕೇಶನ್ ಫಾರ್ ಕಮ್ಯುನಿಕೇಶನ್ ಆಫ್ ಡೇಟಾ. ನಿಮ್ದು ನಾ ಏನಾರ ಆ್ಯಡ್ ಮಾಡ್ತಂದ್ರೆ ಕಾನ್ಫರೆನ್ಸ್ ಕಾನ್ಸೆಪ್ಟ್ ಇದೆ, ಅವ್ರದ್ದು ನಿಮ್ಗೆ ಸಿಮಿಲಾರಿಟಿ ಬರ್ತದೆ. ಇದರ ಸಲುವಾಗಿ ಇದ್ರಾಗ ಆ್ಯಡ್ ಮಾಡಿಕೊಟ್ಟಿಲ್ಲ. ಹೇಳಿದ್ರು ಇಲ್ಲ ಬೇಕೇ ಅಂತಂದ್ರೆ ಇದನ್ನು ಆ್ಯಡ್ ಮಾಡಿ ಕೊಡ್ತೀನಿ. ಕರೆಂಟ್ ಐಟಮ್ ನಾ ನಿನಗೆ ಕಳಿಸ್ತೀನಿ. ನಿನಗೆ ಇದೆಲ್ಲ ಬರ್ತದೆ ಅಂದರೆ ಇನ್ಬಾಕ್ಸ್ನ ಲಾಗಿನ್ ಮಾಡು. ಸೇಮ್ ಪ್ರಾಸೆಸ್, ಕ್ಲಿಕ್ ಮಾಡು, ಕಂಟೆಂಟ್ ತೋರಿಸ್ತೀವಿ, ಮೂವ್ ಟು ಟ್ರ್ಯಾಪ್, ಡಿಲೀಟ್ ಎರಡು ಆಪ್ಷನ್. ಮೂವ್ ಟು ಟ್ರ್ಯಾಪ್ ಅಂತ ಕ್ಲಿಕ್ ಮಾಡ್ತೀವಿ ಅಂದ್ರೆ ಇಲ್ಲಿ ಡ್ರಾಫ್ಟ್ ಅಂತ ಬರ್ತದೆ. ಕ್ಲಿಕ್ ಮಾಡಿ ಡ್ರಾಫ್ಟ್ ಇದರೊಳಗೆ ಡಿಲೀಟ್ ಮಾಡೋದು ಪರ್ಮನೆಂಟ್. ಇಲ್ಲ, ಕ್ರ್ಯಾಶ್ ಯಾವಾಗ ಬರ್ತದೆ ಅಂತಂದ್ರೆ ನೀ ವ್ಯೂ ಮಾಡಿರ್ತೀವಿ ಮೆಸೇಜ್, ಇದು ವ್ಯೂ ಮಾಡಿದ್ದು ಡಿಲೀಟ್ ಅಂತ ಕೊಟ್ಟಂತ ಇಟ್ಟು ಡಿಲೀಟ್ ಮೆಸೇಜ್, ಇದು ಕ್ರ್ಯಾಶ್ ಆಗ್ತದೆ. ಉಳಿದ ಎಲ್ಲ ಕಡೆಗೆ ಏನವ ಪರ್ಮನೆಂಟ್ ಡಿಲೀಟ್. ನೀ ಇನ್ಬಾಕ್ಸ್ಲಿಂದ ವ್ಯೂ ಮಾಡಿದ್ದು ಆಪ್ಷನ್ ಏನಾಗ್ತದ ಅದು ಮಾತ್ರ ಕ್ರ್ಯಾಶ್ ಹೋಗ್ಬೋದು. ಅಲ್ಲಿ ನೀವು ಡಿಲೀಟ್ ಮಾಡಿದ್ರೆ ಪರ್ಮನೆಂಟ್ ಈ ರೀತಿ ಅಪ್ಲಿಕೇಶನ್ ಆಗ್ತದೆ. ಒಂದು ಇದು ಯೂಸರ್ ಪಾಸ್. ಅಡ್ಮಿನಿಸ್ಟ್ರೇಟರ್ ಏನೂ ಇಲ್ಲ. ಅಡ್ಮಿನಿಸ್ಟ್ರೇಟರ್ ಯೂಸರ್ ಏನು ಮಾಡ್ತೀನಿ, ಪಾಸ್ವರ್ಡ್ ಅಡ್ಮಿನ್ ಏನೂ ಇಲ್ಲ. ಅದು ಮೇಲ್ ಸಿಸ್ಟಮ್ ಆಗ್ತದೆ. ಮೇಲ್ ಸಿಸ್ಟಮ್ ಇಲ್ಲ, ಇಲ್ಲಿ ಡೈರೆಕ್ಟ್ ಬರೀ ಯೂಸರ್ ನೇಮ್ ಮೇಲೆ ಅವ ಆಪರೇಷನ್ ಪರ್ಫಾರ್ಮ್ ಮಾಡ್ತಾನೆ. ಫಸ್ಟ್ ಅವ್ರು ಅಲ್ಲಿ ಏನು ಮಾಡೋದು